ಹಾಯ್ ನಮಸ್ತೆ ಎಲ್ರಿಗೂ. ಇವತ್ತು ನಾನು ಆಲೂಗಡ್ಡೆ ಮತ್ತು ಬ್ರೆಡ್ ಯೂಸ್ ಮಾಡಿ ಒಂದು ಸ್ನ್ಯಾಕ್ ಮಾಡಿದ್ದೀನಿ. ಫಸ್ಟ್ 4 ದೊಡ್ಡ ಸೈಜ್ ಇರೋ ಆಲೂಗಡ್ಡೆನ ಬಾಯ್ಲ್ ಮಾಡಿ ನೀಟಾಗಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಬೇಳೆ ಸ್ಪೂನಿಂದ 2 ಸ್ಪೂನಷ್ಟು ಕಾರ್ನ್ಫ್ಲೋರು ಮತ್ತು 4 ಬ್ರೆಡ್ ಹಾಕಿದ್ದೀನಿ. ಬ್ರೆಡ್ದು ಸುತ್ತ ಇರೋ ಬ್ರೌನ್ ಕಲರ್ ಏನು ತೆಗೆಯೋದು ಬೇಕಾಗಿಲ್ಲ. ಬ್ರೆಡ್ ಅಕಸ್ಮಾತ್ ಗಟ್ಟಿ ಇದ್ದರೆ ಅಥವಾ ಒಣಗಿದ್ರೆ ಮಾತ್ರ ತೆಗೀರಿ ಅಷ್ಟೇ. ಇಲ್ಲಾಂದರೆ ಅದು ನೀಟಾಗಿ ನಾವು ಹಿಂಗೆ ಪುಡಿ ಮಾಡಿದ ತಕ್ಷಣ ಪುಡಿ ಆಗಿಬಿಡುತ್ತೆ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಚಾಟ್ ಮಸಾಲ, ಆರ್ಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂದರೆ ಮೆಣಸಿನ್ಕಾಯಿನೇ ಕಟ್ ಮಾಡಿ ಹಾಕ್ಕೋಬೋದು, ಮತ್ತು ಆರ್ಗ್ಯಾನೋ ಇಲ್ಲಾಂದ್ರೆ ಕೂಡ ಸ್ಕಿಪ್ ಮಾಡ್ಕೋಬೋದು. ಆಮೇಲೆ ಇದನ್ನು ನಾನು ತೋರಿಸೋ ರೀತಿ ಕೈಯಿಂದನೇ ನೀಟಾಗಿ ಮ್ಯಾಶ್ ಮಾಡ್ಕೋಬೇಕು. ಯಾಕಂದರೆ ಆಲೂಗಡ್ಡೆದು ಸಣ್ಣ ಸಣ್ಣ ಉಂಡೆಗಳಿರುತ್ತೆ, ಅದೆಲ್ಲ ನೀಟಾಗಿ ಮ್ಯಾಶ್ ಆಗಬೇಕು. ಹಾಗಾಗಿ ಇನ್ನು ಅದನ್ನೆಲ್ಲ ಕಲಸಿಟ್ಟಿದ್ದಾದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು 10 ನಿಮಿಷ ನೆನೆ ಬಿಡಬೇಕು. ಹಾಗೆ 10 ನಿಮಿಷ ಆದಮೇಲೆ ಈ ಥರ ಚಿಕ್ಕ ಪಾರ್ಟ್ಗಳು ಮಾಡ್ಕೊಂಡು ಅದನ್ನು ಉದ್ದ ಮಾಡ್ಕೋಬೇಕು, ನಾನು ತೋರಿಸಿರೋ ಥರ. ಇದು 2 ಕೈಯಿಂದ ಮಾಡಿದ್ರೆ ಮಾತ್ರ ಉದ್ದ ಆಗುತ್ತೆ. ಇನ್ನು ಒಂದು ಚಾಕು ತೊಗೊಂಡು ಅದನ್ನು ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಈಸಿ ಶೇಪ್ ಅಂತೇಳಿ ನಾನು ಈ ಥರ ಮಾಡಿದ್ದೀನಿ. ನಿಮಗೆ ಬೇರೆ ಶೇಪ್ ಬೇಕಂದ್ರೂ ಮಾಡ್ಕೋಬೋದು, ಟಿಕ್ಕಿಗಳ ಥರ ಮಾಡ್ಕೋಬೋದು ಮತ್ತು ಬಾಲ್ ಥರ ಕೂಡ ಮಾಡ್ಕೋಬೋದು. ಇನ್ನು ಇದೆಲ್ಲ ಕಟ್ ಮಾಡಿದ್ದಾದಮೇಲೆ ಒಂದು ಫೋರ್ಕ್ ತೊಗೊಂಡು ಅದರಿಂದ ಸ್ವಲ್ಪ ಪ್ರೆಸ್ ಮಾಡಿದ್ದೀನಿ, ಇದು ಸ್ವಲ್ಪ ಡಿಸೈನ್ ಆಗುತ್ತೆ ಅಂತೇಳಿ. ಈ ಥರ ಮಾಡಿ ಇಟ್ಟು ಆಗಲೇ ಆದರೂ ಹುರ್ಕೋಬೋದು, ಇಲ್ಲಾಂದರೆ ಒಂದು ಸ್ವಲ್ಪ ಹೊತ್ತು ಬಿಟ್ಟಾದರೂ ಹುರ್ಕೋಬೋದು. ಯಾಕಂದರೆ ಬಿಸಿ ಬಿಸಿದು ಬೇಕಲ್ಲ, ಹಾಗಾಗಿ ಮಾಡಿ ಇಟ್ಬಿಟ್ಟು ಆಮೇಲೆ ಬೇಕಾದರೂ ಹುರ್ಕೋಬೋದು. ಅಂಟೋದಾಯಿತು ಕೆಡೋದಾಯಿತು ಆ ಥರ ಏನೂ ಆಗೋದಿಲ್ಲ. ಎಣ್ಣೆ ಕಾಯ್ಸೋಕ್ಕಿಟ್ಟು ಎಣ್ಣೆ ಕಾದಿದ್ದಾದಮೇಲೆ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಲೋ ಇಂದ ಮೀಡಿಯಮ್ ಫ್ಲೇಮಿಗೆ ಚೇಂಜ್ ಮಾಡ್ಕೊಳ್ಳಿ ಅಷ್ಟೇ, ಐ ಫ್ಲೇಮ್ ತನಕ ಹೋಗಬೇಡಿ. ಐ ಫ್ಲೇಮ್ ಏನಾದರೂ ಇಟ್ಟರೆ ಅದು ಬೇಗ ಸೀದೋಗಿಬಿಡುತ್ತೆ ಮತ್ತು ಒಳಗಡೆ ಬೆಂದಿರಲ್ಲ ಮತ್ತು ಕ್ರಿಸ್ಪಿಯಾಗಿಯೂ ಇರಲ್ಲ. ಇದೇ ಥರ ಈಸಿ ರೆಸಿಪೀಸ್ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ.